ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಅನೇಕ ಜನ ಬೆಂಗಳೂರಲ್ಲಿರುವಂತಹ ಪುರಾತನವಾದ ದೇವಾಲಯಗಳನ್ನು ಬೆಂಗಳೂರು ಸೀರೀಸಲ್ಲಿ ತೋರಿಸಿ ಅಂತ ಕಮೆಂಟ್ಸನ್ನು ಹಾಕ್ತಾನೆ ಇರ್ತೀರಲ್ವ. ಅದಕ್ಕೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೆಂಗಳೂರಲ್ಲಿರುವಂತಹ ಪುರಾತನವಾದ ದೇವಾಲಯಗಳನ್ನು ಒಂದೊಂದಾಗಿ ನೋಡೋಣ. ಬೆಂಗಳೂರಲ್ಲಿ ಅನೇಕ ಪುರಾತನವಾದ ದೇವಾಲಯಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಈ ದೇವಾಲಯ ಸಹ ಒಂದು. ನಾವಿವತ್ತು ನೋಡೋಕ್ಕೆ ಹೋಗ್ತಾ ಇರುವ ದೇವಾಲಯ ತುಂಬಾ ವಿಶೇಷವಾದ ದೇವಾಲಯವಾಗಿದೆ. ಇದು 6ನೇ ಶತಮಾನದಲ್ಲಿ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ. ಬೆಂಗಳೂರಲ್ಲಿ ಹುಟ್ಟುವಂತಹ ವೃಷಭಾವತಿ ನದಿ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತೆ. ಈ ವೃಷಭಾವತಿ ನದಿ ದೊಡ್ಡ ಬಸವಣ್ಣ ದೇವಾಲಯ ಅಥವಾ ಬುಲ್ ಟೆಂಪಲ್ ಅಲ್ಲಿರುವಂತಹ ಬಸವಣ್ಣನ ಬಲಗಾಲಿನ ಬಳಿ ಮೂಲ ಉಗಮ ಸ್ಥಾನ ಇದೆ ಅಂತ ಎಲ್ಲರಿಗೂ ತಿಳಿದಿರಬೇಕಾದಂತಹ ವಿಷಯ. ಅಲ್ಲಿಂದ ವೃಷಭಾವತಿ ನದಿ ಗುಪ್ತಗಾಮಿನಿಯಾಗಿ ಹರಿದು ಬಂದು ನಾವಿವತ್ತು ನೋಡೋಕ್ಕೆ ಹೋಗ್ತಿರುವಂತಹ ಗುಟ್ಟಹಳ್ಳಿಯಲ್ಲಿರುವ ಗವಿ ಗಂಗಾಧರೇಶ್ವರ ದೇವಾಲಯವನ್ನು ತಲುಪುತ್ತೆ. ಈ ದೇವಾಲಯದ ಮತ್ತೊಂದು ವಿಶೇಷ ನೋಡೋದಾದರೆ, ಈ ದೇವಾಲಯದ ಒಳಗಡೆ 2 ಸುರಂಗ ಮಾರ್ಗಗಳಿದ್ದಾವೆ. ಆ ಮಾರ್ಗಗಳಲ್ಲಿ ಒಂದು ಶಿವಗಂಗೆಗೆ ಹೋಗುತ್ತೆ, ಮತ್ತೊಂದು ಕಾಶಿ ಕ್ಷೇತ್ರಕ್ಕೆ ತಲುಪುತ್ತೆ ಅಂತ ನಿಮಗೆ ಗೊತ್ತಾ? ಬನ್ನಿ, ಈ ದೇವಾಲಯದ ಎಲ್ಲ ವಿಶೇಷಗಳನ್ನು ನಾವು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಈ ಗವಿಗಂಗಾಧರೇಶ್ವರ ದೇವಾಲಯ ಬೆಂಗಳೂರು ಸೆಂಟರಿಂದ ಬರೀ 4 ಕಿಲೋಮೀಟರ್ ಆಗುತ್ತೆ. ಈ ದೇವಾಲಯಕ್ಕೆ ಹೋಗೋದಕ್ಕೆ ಬಸ್ ಫೆಸಿಲಿಟಿ ಸಹ ಅವೈಲಬಲ್ ಇರುತ್ತೆ. ಬಸ್ಸಲ್ಲಿ ಯಾವ ರೀತಿ ರೀಚ್ ಆಗೋದು ಅಂತ ಈಗ ನೋಡೋಣ. ಬೆಂಗಳೂರು ಮೆಜೆಸ್ಟಿಕ್ ಅಥವಾ ಮಾರ್ಕೆಟಿಂದ ನೀವು ಮೊದಲು ರಾಮಕೃಷ್ಣ ಆಶ್ರಮನ ರೀಚ್ ಆಗಬೇಕಾಗಿರುತ್ತೆ. ಬಸ್ ನಂಬರ್ ಬಂದು 36, 43, 45 ಮತ್ತು 210 ಇರುತ್ತೆ. ಈ ಬಸ್ ಹತ್ಕೊಂಡು ರಾಮಕೃಷ್ಣ ಆಶ್ರಮವನ್ನು ತಲುಪಬೇಕು. ಅಲ್ಲಿಂದ ಬರೀ 700 ಮೀಟರಲ್ಲಿ ನಮಗೆ ಗವಿಗಂಗಾಧರೇಶ್ವರ ದೇವಾಲಯ ಸಿಗುತ್ತೆ. ಅಲ್ಲಿಂದ 10 ಮಿನಿಟ್ಸು ವಾಕ್ ಮಾಡ್ಕೊಂಡಾದರೂ ನೀವು ಈ ದೇವಾಲಯವನ್ನು ತಲುಪಬಹುದು. ಇಲ್ಲ ಅಂತಂದರೆ ಆಟೋ ಸಹ ಅವೈಲಬಲ್ ಇರುತ್ತೆ, ಅದರಲ್ಲಾದರೂ ಈ ದೇವಾಲಯವನ್ನು ರೀಚ್ ಆಗಬಹುದು. ನೋಡಿ, ನಾವಿವಾಗ ಗವಿಪುರಮಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಇದು ಮೇನ್ ಎಂಟ್ರೆನ್ಸು. ಇಲ್ಲಿ ನಾವು ನಾಡಪ್ರಭು ಕೆಂಪೇಗೌಡರ ಸ್ಟ್ಯಾಚ್ಯೂಯನ್ನು ಸಹ ನೋಡಬಹುದು. ಅದರ ಹಿಂಭಾಗದಲ್ಲಿ ನಾವು ದ್ವಾರವನ್ನು ಸಹ ನೋಡಬಹುದು. ನೋಡಿ, ನೀವೇನಾದರೂ ಓನ್ ವೆಹಿಕಲ್ಸಲ್ಲಿ ಬಂದಿದ್ದೀರಾ ಅಂತ ಅಂದರೆ ದೇವಾಲಯದ ಮುಂದೆನೇ ರೋಡ್ ಇರುತ್ತೆ, ಅಲ್ಲೇ ಡೈರೆಕ್ಟಾಗಿ ಹೋಗಬಹುದು. ಇಲ್ಲ ಅಂತ ಅಂದರೆ ಈ ದ್ವಾರ ಇರುತ್ತಲ್ಲ, ಈ ದ್ವಾರದಿಂದನಾದರೂ ನೀವು ನಡ್ಕೊಂಡು ಹೋಗಬಹುದು. ನಾವು ಈ ದ್ವಾರದಿಂದ ಒಳಗಡೆ ಹೋಗ್ತಿದ್ದಂಗೆ ಸ್ವಲ್ಪ ಗುಡ್ಡ ಥರ ಇದೆ, ಅದನ್ನು ಹತ್ಕೊಂಡು ಹೋಗಬೇಕಾಗಿರುತ್ತೆ. ಈ ಗುಡ್ಡದ ಮೇಲೆ ಹನುಮಂತನ ಬಲಗಡೆಯ ಪಾದ ಮುದ್ರೆ ಇದೆ ಅಂತ ಅಂದ್ಬಿಟ್ಟು ನಂಬಲಾಗುತ್ತೆ. ಸುಮಾರು 14 ವರ್ಷಗಳ ಹಿಂದೆ ವಾಲ್ಮೀಕಿ ಮಹರ್ಷಿ ಅವರು ಬರೆದಂತಹ ರಾಮಾಯಣ ಆಧಾರದಲ್ಲಿ ಶ್ರೀ ಹನುಮಂತನು ಲಕ್ಷ್ಮಣನನ್ನ ಉಳಿಸೋದಕ್ಕೆ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಆ ಸಮಯದಲ್ಲಿ ಹನುಮಂತನ ಬಲಪಾದ ಇಲ್ಲಿ ಮುದ್ರೆಯಾಗಿದೆ ಅಂತ ಅಂದ್ಬಿಟ್ಟು ನಂಬಲಾಗುತ್ತೆ. ಇಲ್ಲಿಂದ ಒಳಗಡೆ ನಡ್ಕೊಂಡು ಹೋಗೋಕ್ಕೆ ಇಲ್ಲಿ ಸ್ವಲ್ಪ ಮನೆಗಳು ಸಹ ಇದ್ದಾವೆ. ಇಲ್ಲಿಂದ 2 ಮಿನಿಟ್ಸ್ ನಾವು ನಡ್ಕೊಂಡು ಹೋದರೆ ನಮಗೆ ದೇವಾಲಯ ಸಿಗುತ್ತೆ. ನೋಡಿ, ಇದೇನೆ ದೇವಾಲಯದ ಎಂಟ್ರಿ. ಗಾಡಿಯಲ್ಲಿ ಬಂದರೆ ಇಲ್ಲಿ ಪಕ್ಕದಲ್ಲೇ ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲೇ ಡೈರೆಕ್ಟಾಗಿ ಬಂದುಬಿಡಬಹುದು. ಇಲ್ಲಿ ಟೆಂಪಲ್ ಮುಂದೆನೇ ಪಾರ್ಕಿಂಗ್ ಸಹ ಅವೈಲಬಲ್ ಇರುತ್ತೆ. ಈ ದೇವಾಲಯ ಗುಹೆ ದೇವಾಲಯವಾಗಿರೋದ್ರಿಂದ ನಾವು ಸುಮಾರು 20 ಸ್ಟೆಪ್ಸ್ನ ಇಳ್ಕೊಂಡು ಹೋಗಬೇಕಾಗಿರುತ್ತೆ. ಈ ದೇವಾಲಯ ತುಂಬಾ ಪುರಾತನವಾದ ದೇವಾಲಯವಾಗಿದೆ. ಈ ದೇವಾಲಯವನ್ನು ಸುಮಾರು 6ನೇ ಶತಮಾನದಲ್ಲಿ ಗಂಗರ ಆಳ್ವಿಕೆಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ನಂತರ ದಿನಗಳಲ್ಲಿ ಈ ಗವಿಗಂಗಾಧರೇಶ್ವರ ದೇವಾಲಯದ ಹೊರ ಆಲಯವನ್ನು ಬೆಂಗಳೂರಿನ ನಿರ್ಮಾಣವನ್ನು ಮಾಡಿದ್ದಂತಹ ಮಾಗಡಿಯ ಕೆಂಪೇಗೌಡರು ಸುಮಾರು 16ನೇ ಶತಮಾನದಲ್ಲಿ ನವೀಕರಣ ಮಾಡಿದ್ದಾರೆ. ಕೆಂಪೇಗೌಡರ ಕಾಲದಲ್ಲೇನೆ ಏಕಶಿಲೆಯಲ್ಲಿ ನಿರ್ಮಾಣವನ್ನು ಮಾಡಿರುವಂತಹ ಡಮರುಗ, ತ್ರಿಶೂಲ, ಸೂರ್ಯಪಾನ, ಚಂದ್ರಪಾನಗಳನ್ನು ನಿರ್ಮಿಸಿದ್ದಾರೆ.
16ನೇ ಶತಮಾನದಲ್ಲಿ ಕೆಂಪೇಗೌಡರು ಈ ದೇವಾಲಯವನ್ನ ಜೀರ್ಣೋದ್ಧಾರವನ್ನ ಮಾಡಾದ್ಮೇಲೆ ಗವಿಗಂಗಾಧರೇಶ್ವರನನ್ನ ಆರಾಧ್ಯ ದೈವವಾಗಿ ಇಟ್ಕೊಂಡಿರ್ತಾರೆ. ಅದರಿಂದ ಈ ದೇವಾಲಯಕ್ಕೆ ಅವರು ಅನೇಕ ಕೊಡುಗೆಗಳನ್ನು ಸಹ ಕೊಟ್ಟಿದ್ದಾರೆ. ಈ ದೇವಾಲಯಕ್ಕೆ ಬಂದು ದೀಪಗಳನ್ನು ಹಚ್ಚಿ ದೇವರಿಗೆ ಇಷ್ಟವಾದಂತಹ ಲಿಂಗ ಪುಷ್ಪಗಳನ್ನು ಸಮರ್ಪಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಂಬಿಕೆ ಭಕ್ತರಲ್ಲಿದೆ. ಈ ದೇವಸ್ಥಾನದ ಮುಂದೆನೆ ಶಾಪ್ ಇದೆ, ಅಲ್ಲಿ ಈ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಈ ದೇವಾಲಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದ್ರೆ ವೇದ ಕಾಲದಲ್ಲಿ ಗೌತಮ ಮಹರ್ಷಿ ಮತ್ತೆ ಭಾರದ್ವಾಜ ಮುನಿಗಳು ಈ ದೇವಾಲಯವನ್ನ ನಿರ್ಮಾಣವನ್ನ ಮಾಡಿದ್ದಾರೆ ಎಂದು ಹೇಳ್ತಾರೆ. ಈ ಗವಿಗಂಗಾಧರೇಶ್ವರ ದೇವಾಲಯವನ್ನ ಗೌತಮ ಕ್ಷೇತ್ರ ಅಂತ ಸಹ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಗೌತಮ ಮುನಿಗಳು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಈ ಗಂಗಾಧರೇಶ್ವರನಿಗೆ ಪೂಜೆಯನ್ನ ಸಲ್ಲಿಸ್ತಿದ್ರಂತೆ. ಈ ದೇವಾಲಯ ಹಿಂಭಾಗದಲ್ಲಿ 2 ಸುರಂಗ ಮಾರ್ಗಗಳಿದೆ. ಅದರಲ್ಲಿ ಒಂದು ಮಾರ್ಗ ತುಮಕೂರಲ್ಲಿರುವ ಶಿವಗಂಗೆಗೆ ಹೋಗುತ್ತೆ, ಮತ್ತೊಂದು ಕಾಶಿ ಕ್ಷೇತ್ರಕ್ಕೆ ಹೋಗುತ್ತೆ ಎಂಬ ಪ್ರತೀತಿ ಇದೆ. ಈ ಸುರಂಗಗಳಿಂದ ಗೌತಮ ಮುನಿಗಳು ಪ್ರತಿದಿನ ಬೆಳಗ್ಗೆ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ನೆರವೇರಿಸಿ ಮಧ್ಯಾಹ್ನದ ಸಮಯಕ್ಕೆ ಶಿವಗಂಗೆಯನ್ನು ತಲುಪಿ ಮತ್ತೆ ಸಂಜೆಯ ಸಮಯಷ್ಟರಲ್ಲಿ ಕಾಶಿ ವಿಶ್ವನಾಥನಿಗೆ ನಮಸ್ಕರಿಸುತ್ತಿದ್ದರು ಎನ್ನುವ ಪ್ರತೀತಿ ಇದೆ. ಅದರಿಂದ ಈ ದೇವಾಲಯದ ಗರ್ಭಗುಡಿಯ ಸುತ್ತಲೂ ನಾವು ಗೌತಮ ಮಹರ್ಷಿ ಮತ್ತು ಭಾರದ್ವಾಜ ಮುನಿಯ ವಿಗ್ರಹವನ್ನು ನಿರ್ಮಾಣವನ್ನು ಮಾಡಿರೋದನ್ನು ನೋಡ್ತೀವಿ. ಹಾಗೂ ಸಪ್ತಮಾತೃಕೆಗಳನ್ನು ಸಹ ನಾವು ದರ್ಶನವನ್ನು ಪಡ್ಕೊತೀವಿ. ಈ ದೇವಾಲಯದ ಮತ್ತೊಂದು ವಿಶೇಷ ಅಚ್ಚರಿಗೆ ಒಳಗಾಗುವಂತಹ ಸಂಗತಿ ಪ್ರತಿ ವರ್ಷ ನಡೆಯುತ್ತೆ. ಅದನ್ನು ನೋಡೋದಕ್ಕೆ ಅನೇಕ ಭಕ್ತರು ಅನೇಕ ಕಡೆಗಳಿಂದ ಬಂದು ಈ ದೇವರನ್ನ ದರ್ಶನವನ್ನ ಪಡ್ಕೋತಾರೆ. ಅದು ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಅಂದರೆ ಜನವರಿ 14 ಅಥವಾ 15ನೇ ತಾರೀಕು ಸೂರ್ಯನ ಕಿರಣಗಳು ಕಿಟಕಿಗಳಿಂದ ಗರ್ಭಗುಡಿಯನ್ನ ಪ್ರವೇಶಿಸಿ ಶಿವಲಿಂಗದ ಮುಂಭಾಗದಲ್ಲಿರುವಂತಹ ನಂದಿಯ ಕೊಂಬಿನಿಂದ ಹಾದು ಬಂದು ಶಿವಲಿಂಗವನ್ನ ಸ್ಪರ್ಶಿಸುತ್ತೆ. ಇದು ಸಂಜೆಯ ಸಮಯದಲ್ಲಿ ಆಗೋದು ತುಂಬಾನೇ ವಿಶೇಷವಾಗಿದೆ. ಇದು ಮಕರ ಸಂಕ್ರಾಂತಿಯ ಒಂದು ವಿಶೇಷ ಸಂದರ್ಭವಾಗಿದೆ. ಈ ಸಂದರ್ಭದಲ್ಲಿ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಗೆ ತನ್ನ ಪಥವನ್ನು ಬದಲಾಯಿಸುವ ಸಮಯದಲ್ಲಿ ಈ ಅಚ್ಚರಿ ಮತ್ತೆ ವಿಶೇಷವಾಗಿರುವಂತಹ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಸೂರ್ಯ ಕಿರಣಗಳು ಶಿವನನ್ನ ಸ್ಪರ್ಶಿಸುತ್ತೆ. ಮಕರ ಸಂಕ್ರಾಂತಿ ದಿನ ತುಂಬ ಜನರು ಇಲ್ಲಿಗೆ ಬಂದು ದೇವರನ್ನ ದರ್ಶನವನ್ನ ಪಡೆದು ಈ ದೇವಾಲಯದ ಸುತ್ತಲೂ ಇರುವಂತಹ ಗುಹೆಯನ್ನ ಪ್ರದಕ್ಷಿಣೆಯನ್ನ ಹಾಕ್ತಾರೆ. ಸಾಮಾನ್ಯವಾಗಿ ಶಿವನ ದೇವಾಲಯಗಳಲ್ಲಿ ಪಾರ್ವತಿ ದೇವಿಯು ಶಿವನ ಎಡಭಾಗದಲ್ಲಿ ನೆಲೆಸಿರೋದನ್ನ ನೋಡ್ತೀವಿ. ಆದರೆ ಈ ದೇವಾಲಯದಲ್ಲಿ ತುಂಬಾನೇ ವಿಶೇಷವಾಗಿ ಪಾರ್ವತಿ ದೇವಿಯು ಶಿವನ ಬಲಭಾಗದಲ್ಲಿ ನೆಲೆಸಿರೋದನ್ನ ನಾವು ನೋಡಬಹುದು. ಈ ದೇವಾಲಯ ಗುಹೆ ಆಗಿರೋದ್ರಿಂದ ಈ ದೇವಾಲಯದ ಒಳಗಡೆ ನಾವು ವೃಷಭಾವತಿ ನದಿ ಬಂಡೆಗಳಿಂದ ಜಿನುಗಿ ಬರೋದನ್ನ ನಾವಿಲ್ಲಿ ನೋಡಬಹುದು. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಇರುತ್ತೆ ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 8:00 ತನಕ ಓಪನ್ ಇರುತ್ತೆ. ಈ ದೇವಸ್ಥಾನದ ಪಕ್ಕದಲ್ಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಇಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ವಿದ್ಯಾಭ್ಯಾಸವನ್ನು ಮಾಡಿರೋ ಸ್ಕೂಲ್ ಇದು. ಇಲ್ಲಿ ಬೋರ್ಡಲ್ಲಿ ಸಹ ಮೆನ್ಷನ್ ಮಾಡಿ ಹಾಕಿರೋದನ್ನ ನಾವಿಲ್ಲಿ ನೋಡಬಹುದು. ಈ ದೇವಾಲಯವನ್ನ ದಕ್ಷಿಣ ಕಾಶಿ ಅಂತ ಸಹ ಕರೀತಾರೆ. ಮತ್ತೆ ಈ ದೇವಾಲಯದಲ್ಲಿ ಶಿವನು ದಕ್ಷಿಣಾಭಿಮುಖವಾಗಿ ಇರೋದು ತುಂಬಾನೇ ವಿಶೇಷವಾಗಿದೆ. ಇಷ್ಟೊಂದು ವಿಶೇಷವಾದ ದೇವಾಲಯ ನಮ್ಮ ಬೆಂಗಳೂರಲ್ಲಿ ಅದು ತುಂಬ ಕಮ್ಮಿ ಕಿಲೋಮೀಟರ್ಸಲ್ಲಿ ಇರೋದು ನಮ್ಮ ಪುಣ್ಯ ಅಂತಲೇ ಹೇಳಬಹುದು. ಅದರಿಂದ ಸಾಧ್ಯವಾದರೆ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಗವಿಪುರಮಲ್ಲಿರುವಂತಹ ಗವಿಗಂಗಾಧರೇಶ್ವರನ ದರ್ಶನವನ್ನು ಪಡ್ಕೊಂಡು ಬನ್ನಿ.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಕ್ಕೆ ನಾನು ರಿಪ್ಲೈನ ಕೊಡ್ತೀನಿ. ಮತ್ತು ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.